ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಏನಪ್ಪ ಅಂತ ಅಂದರೆ ಈಗಾಗಲೇ 2-3 ವಿಡಿಯೋಗಳು ನಮ್ಮ ಒಂದು ಚಾನಲಲ್ಲಿ ಬಂದಿದ್ದಾವೆ. ಜನವರಿ ಪ್ರಚಲಿತ ಘಟನೆಗಳು ಅಂತ. ಇದು 3ನೇ ವಿಡಿಯೋ. ಜನವರಿ 13ನೇ ತಾರೀಕಿನಿಂದ 19ನೇ ತಾರೀಕುವರೆಗೆ ಬಂದಿರತಕ್ಕಂತಹ ಒಂದು ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ಪ್ರಚಲಿತ ಘಟನೆಗಳ ವಿಡಿಯೋಗಳನ್ನು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗಬಹುದು. ಯಾಕೆ ಅಂತ ಅಂದರೆ FDA ಕೇಳುವಂಥ ಒಂದು ಪ್ರಶ್ನೆಗಳನ್ನು ನಾವು ನಿಮಗೆ ತೆಗೆದುಕೊಂಡು ಬರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಓಕೆನಾ? ಯಾವ ರೀತಿ ಪ್ರಶ್ನೆಗಳಿದ್ದಾವೆ ಅಂತ ನೋಡ್ಕೊಂಡ್ಬಿಡೋಣ. ಮೊದಲನೇದಾಗಿ ನೋಡಿ, ನಿಮಗೆ ಯಾವ ರೀತಿ ಈಗ ಇತ್ತೀಚೆಗೆ ನಿಮ್ಮ ಒಂದು ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕೇಳಿದ್ದಾರೆ ಅದೇ ರೀತಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಅಂದರೆ ಏನು, ನಿಮ್ಮ ಒಂದು FDA ಏನು 2025ರಲ್ಲಿ 26ರಲ್ಲಿ FDA ಎಕ್ಸಾಮ್ ನಡೀತು 11ನೇ ತಾರೀಕು. ಅದೇ ರೀತಿ ಅದೇ ರೀತಿ ಕರೆಂಟ್ ಅಫೇರ್ಸ್ಗಳನ್ನು ಮಾಡಿಕೊಡ್ತೇನೆ. ಅದರ ಬಗ್ಗೆ ವರಿ ಆಗ್ತಕ್ಕಂಥ ಅಗತ್ಯತೆ ಬೇಡ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಸೈಬರ್, ಬಾಹ್ಯಾಕಾಶ ಮತ್ತು AI ಸಾಧನೆಗಳನ್ನು ಎತ್ತಿ ತೋರಿಸುವ ಮತ್ತು ಭಾರತದ ಆತ್ಮನಿರ್ಭರ್ ಭಾರತ್ ಉಪಕ್ರಮವನ್ನು ಬೆಂಬಲಿಸುವ ಮೂಲಕ 2026ರಲ್ಲಿ ತನ್ನ 68ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡ ಸಂಸ್ಥೆ ಯಾವುದು ಅಂತ ಕೇಳಿದರೆ ಇಸ್ರೋ ಇದೆ, DRDO ಇದೆ, BRC ಅಂತ ಇದೆ, ಮತ್ತು ಇಲ್ಲಿ HAL ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಅಂದರೆ DRDO ಅಂತ. ಏನಪ್ಪ DRDO ಅಂತ ಅಂದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಜನವರಿ 1ರಂದು 2026ರಂದು ತನ್ನ ಒಂದು 68ನೇ ಸಂಸ್ಥಾಪನಾ ದಿನವನ್ನು ಆಚರಣೆಯನ್ನು ಮಾಡಿಕೊಂಡಿದೆ. ಅದಕ್ಕಾಗಿ ಇದು ನ್ಯೂಸಲ್ಲಿ ಇರ್ತಕ್ಕಂಥದ್ದು. ಮತ್ತು ನೋಡಿ, ಎರಡನೇದು ನೋಡಿ, DRDO 52 ಪ್ರಯೋಗಾಲಯಗಳನ್ನು ನಿರ್ವಹಣೆ ಮಾಡ್ತಾ ಇದೆ ಮತ್ತು ಸೈಬರ್, ಬಾಹ್ಯಾಕಾಶ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಣ ಇದು ಮಾಡ್ತದೆ. ರಕ್ಷಣೆಯಲ್ಲಿ ಭಾರತದ ಸ್ವಾವಲಂಬನೆಯನ್ನು ಬಲಪಡಿಸಲು ಆತ್ಮನಿರ್ಭರ ಭಾರತ ಉಪಕ್ರಮದೊಂದಿಗೆ ಇದು ಹೊಂದಾಣಿಕೆ ಮಾಡ್ತಕ್ಕಂಥದ್ದು. ನೋಡಿ, ಇದು ತುಂಬ ಇಂಪಾರ್ಟೆಂಟು. ಇದೇ ರೀತಿ ನಿಮಗೆ FDA ಪ್ರಶ್ನೆಗಳಲ್ಲಿ ಇತ್ತೀಚೆಗೆ ಬಂದಿದೆ. ಅದಕ್ಕಾಗಿ ಈ ರೀತಿಯಾದ ಒಂದು ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕು. ಓಕೆ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ನಾವು ಬರೋದಾದರೆ ನೋಡಿ, ಎರಡನೇ ಪ್ರಶ್ನೆ, ಹವಾಮಾನ ಕ್ರಿಯೆಯಲ್ಲಿ ಹುಲ್ಲುಗಾವಲುಗಳು ಮತ್ತು ಸವನ್ನಾಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಲು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು 2026ನ್ನು ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ಒಂದು ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಣೆ ಮಾಡಿದೆ ಅಂತ. ನೋಡಿ, ಏನಿದೆ ಪ್ರಶ್ನೆ ಅಂತ ಅಂದರೆ 2026ನ್ನು ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲರ ಒಂದು ಅಂತಾರಾಷ್ಟ್ರೀಯ ವರ್ಷ ಅಂತ ಯಾವ ಒಂದು ಸಂಸ್ಥೆ ಘೋಷಣೆ ಮಾಡಿದೆ ಅಂತ ಪ್ರಶ್ನೆ. ನೋಡಿ, ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕ್, ಯುನೆಸ್ಕೋ ಮತ್ತು FAO ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ವಿಶ್ವಸಂಸ್ಥೆ ಎಂಬತಕ್ಕಂಥದ್ದು. ಯುನೈಟೆಡ್ ನೇಷನ್ ಎಂಬತಕ್ಕಂಥದ್ದು 2026ನ್ನು ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಪ್ರತಿ ವರ್ಷ ಅಕ್ಟೋಬರ್ 24ರಂದು ನಾವು ವಿಶ್ವಸಂಸ್ಥೆ ದಿನವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತೇವೆ. ಅದೇ ರೀತಿ ವಿಶ್ವಸಂಸ್ಥೆಯು 1945 ಅಕ್ಟೋಬರ್ 24ರಂದು ಸ್ಥಾಪನೆಯಾಗಿದೆ. ಅದೇ ರೀತಿ ಪ್ರಸ್ತುತವಾಗಿ 193 ಸದಸ್ಯ ರಾಷ್ಟ್ರಗಳನ್ನು ಇದು ಒಳಗೊಂಡಿರ್ತಕ್ಕಂಥದ್ದು. ಇದೇ ರೀತಿ ನಿಮಗೆ ಹೇಳಿಕೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ರೀತಿ ಕೇಳ್ಬೋದು ನೋಡಿ, ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಬಿಟ್ಟು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನೋಡ್ಕೊಳ್ಳಿ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ, 2026ರಲ್ಲಿ ಬಿಡುಗಡೆಯಾದ ICJS 2.0 ಅಂತಾರಾಷ್ಟ್ರೀಯ ಒಂದು ಶ್ರೇಯಾಂಕದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನವನ್ನು ಪಡೆದುಕೊಂಡಿತು ಅಂತ ಇಲ್ಲಿ ಪ್ರಶ್ನೆ. ಹರಿಯಾಣ, ಉತ್ತರಾಖಂಡ, ಅಸ್ಸಾಂ ಮತ್ತು ಮಹಾರಾಷ್ಟ್ರ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಉತ್ತರಾಖಂಡ ರಾಜ್ಯವು ICJS 2.0 ರಾಷ್ಟ್ರೀಯ ಶ್ರೇಯಾಂಕದಲ್ಲಿ 93.46 ಅಂಕಗಳೊಂದಿಗೆ ಅಗ್ರಸ್ಥಾನಗಳನ್ನು ಇಲ್ಲಿ ಗಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಡಿಜಿಟಲ್ ಪೊಲೀಸಿಂಗ್ ಮತ್ತು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಏಕೀಕರಣದಲ್ಲಿ ಅದರ ಬಲವಾದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬ ಮಾಡುತ್ತದೆ. ಇಂಟರ್ ಆಪರೇಬಲ್ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯು ಪೊಲೀಸ್, ನ್ಯಾಯಾಲಯಗಳು, ಕಾರಾಗೃಹಗಳು ಮತ್ತು ಇತರ ನ್ಯಾಯ ಸಂಸ್ಥೆಗಳ ನಡುವೆ ತಡೆರಹಿತ ದತ್ತಾಂಶವನ್ನು ಹಂಚಿಕೆಯನ್ನು ಇದು ಸಕ್ರಿಯವನ್ನು ಇಲ್ಲಿ ಗೊಳಿಸುತ್ತದೆ ಅಂತ. ನೋಡಿ, ಜನವರಿ 2026ರಲ್ಲಿ ಬಿಡುಗಡೆಯಾದ ICJS 2.0 ಎಂಬತಕ್ಕಂಥ ಒಂದು ರಾಷ್ಟ್ರೀಯ ಶ್ರೇಯಾಂಕದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಆಪ್ಷನ್ ಬಿ ಇಲ್ಲಿ ಉತ್ತರಾಖಂಡ ಎಂಬತಕ್ಕಂಥದ್ದು. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯ ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ ಅಂತ. ನೋಡಿ, ಕೇರಳ, ತಮಿಳುನಾಡು, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇದೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯ ಏನಿದೆ ಇದು ಇತ್ತೀಚೆಗೆ ಕೇರಳದಲ್ಲಿ ಉದ್ಘಾಟನೆಯಲ್ಲಿ ಆಗಿರ್ತಕ್ಕಂಥದ್ದು. ಮತ್ತು ಈ ಒಂದು ನ್ಯಾಯಾಲಯವನ್ನು ಪ್ರಸ್ತುತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಅಂದರೆ ಜಸ್ಟಿಸ್ ಸೂರ್ಯಕಾಂತ್ ಅವರು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ಈ ನ್ಯಾಯಾಲಯ ಏನಿದೆ ಆಡಳಿತ, ಅಡ್ಮಿನಿಸ್ಟ್ರೇಷನ್ ಅಥವಾ ತಾಂತ್ರಿಕ ಏಕೀಕರಣದ ಮೂಲಕ ಇದರ ಮೂಲಕ ರಾಜ್ಯದ ಬಲವಾದ ಒತ್ತು ಪ್ರತಿಬಿಂಬ ಮಾಡ್ತದೆ ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ.
ನೆಕ್ಸ್ಟು ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಬಂದರು ಯೋಜನೆಗಳ ಉದ್ಘಾಟನೆಗಾಗಿ ವಿಕಸಿತ್ ಭಾರತ್ ವಿಕಸಿತ್ ಬಂದರುಗಳು ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ನಡೆಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕೊಯಮತ್ತೂರು, ಮಧುರೈ, ತಿರುಚಾರಪಳ್ಳಿ ಅಂತ ಕೊಟ್ಟಿದ್ದಾರೆ, ಮತ್ತು ಚೆನ್ನೈ ಕೊಟ್ಟಿದ್ದಾರೆ. ನೋಡಿ ಇತ್ತೀಚೆಗೆ ಈ ಒಂದು ಯೋಜನೆಯನ್ನು ತಮಿಳುನಾಡಿನಲ್ಲಿ ನಡೆಸಲಾಗಿದೆ. ವಿಕಸಿತ್ ಭಾರತ್ ಮತ್ತು ವಿಕಸಿತ್ ಬಂದರುಗಳು ಕಾರ್ಯಕ್ರಮಕ್ಕೆ ಚೆನ್ನೈ ವೇದಿಕೆ ಆಗಿತ್ತು. ಒಟ್ಟು 235 ಕೋಟಿ ಮೌಲ್ಯದಲ್ಲಿ ಈ ಒಂದು ಯೋಜನೆ ಸ್ಥಾಪನೆ ಮಾಡಲಾಯಿತು. ಇದನ್ನು ಸರ್ಬಾನಂದ ಸೋನೋವಾಲ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಚೆನ್ನೈ ಬಂದರು ಪ್ರಾಧಿಕಾರಕ್ಕೆ 129.36 ಕೋಟಿ ಮತ್ತು ಕಾಮರಾಜರ್ ಬಂದರು ಲಿಮಿಟೆಡ್ಗಳಿಗೆ 105.64 ಕೋಟಿ ಅನುದಾನ ಕೊಡುವುದರ ಮೂಲಕ ಹಂಚಿಕೆಯಲ್ಲಿ ಸೇರಿವೆ. ಅದೇ ರೀತಿಯಲ್ಲಿ ಒಂದು ರಾಷ್ಟ್ರ ಒಂದು ಬಂದರು ಪ್ರಕ್ರಿಯೆ ಅಡಿಯಲ್ಲಿ ಈ ಪೋರ್ಟ್ ಕ್ಲಿಯರೆನ್ಸ್ ಪೋರ್ಟಲ್ ಅನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ. ನೋಡಿ ಏನಪ್ಪ ಅಂತಂದರೆ ವಿಕಸಿತ್ ಭಾರತ್ ಮತ್ತು ವಿಕಸಿತ್ ಬಂದರುಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನೀವು ಇದನ್ನು ಪಾಸ್ ಮಾಡಿ ಕರೆಕ್ಟಾಗಿ ಬರ್ಕೊಳ್ಳಿ, ಯಾಕೆಂದರೆ ಪಕ್ಕಾ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, 2025-26ನೇ ಸಾಲಿಗೆ ದೇಶದ ಮೊದಲ ಮೀಸಲಾದ ಡೀಪ್ ಟೆಕ್ ಸ್ಟಾರ್ಟಪ್ ನೀತಿಯನ್ನು ಪ್ರಾರಂಭ ಮಾಡಿದ ಭಾರತೀಯ ರಾಜ್ಯ ಯಾವುದು? ನೋಡಿ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ರಾಜ್ಯ ಸ್ಥಾಪನೆ ಮಾಡಿದೆ ಅಂತ ನೋಡಿ. 2025-26ಕ್ಕೆ ದೇಶದ ಮೊದಲ ಮೀಸಲಾದ ಡೀಪ್ ಟೆಕ್ ಸ್ಟಾರ್ಟಪ್ ನೀತಿಯನ್ನು ಪ್ರಾರಂಭಿಸುವ ಮೂಲಕ ತಮಿಳುನಾಡು ಭಾರತದ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರವರ್ತಕ ಹೆಜ್ಜೆಯನ್ನು ಇಟ್ಟಿದೆ. ಅದೇ ರೀತಿ 100 ಡೀಪ್ ಟೆಕ್ ಸ್ಟಾರ್ಟಪ್ಗಳನ್ನು ಬೆಂಬಲಿಸಲು 100 ಕೋಟಿ ಆರ್ಥಿಕ ಬದ್ಧತೆಯ ಬೆಂಬಲದೊಂದಿಗೆ ಇದು ಕೃತಕ ಬುದ್ಧಿಮತ್ತೆ ಮತ್ತು ಅರೆವಾಹಕಗಳು, ಜೈವಿಕ ತಂತ್ರಜ್ಞಾನ, ಹಾಗೆ ಬಾಹ್ಯಾಕಾಶ ತಂತ್ರಜ್ಞಾನಗಳು ಮತ್ತು ಶುದ್ಧ ಶಕ್ತಿಯಂಥ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡಿದೆ. ಯಾವುದಪ್ಪ ಅಂತ ಅಂದರೆ ತಮಿಳುನಾಡು 2025-26ನೇ ಸಾಲಿಗೆ ದೇಶದ ಮೊದಲ ಮೀಸಲಾದ ಡೀಪ್ ಟೆಕ್ ಸ್ಟಾರ್ಟಪ್ ಅನ್ನ ನೀತಿಯನ್ನು ಪ್ರಾರಂಭ ಮಾಡಿದೆ. ಓಕೆನಾ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ರಸ್ತೆ ನಿರ್ಮಾಣಕ್ಕಾಗಿ ಬಯೋಬಿಟುಮೇನ್ ಅನ್ನು ವಾಣಿಜ್ಯವಾಗಿ ಉತ್ಪಾದನೆ ಮಾಡಿ ಬಳಸಿದ ವಿಶ್ವದ ಮೊದಲ ದೇಶ ಯಾವುದು? ನೋಡಿ ಏನಪ್ಪ ಅಂತಂದರೆ ಕಚ್ಚಾ ತೈಲ ಆಧಾರಿತ ಬಿಟುಮೇನ್ ಜೊತೆಗೆ ಪರಿಸರ ಸ್ನೇಹಿ ಆಗಿರುವುದರಿಂದ ಭಾರತ ಇದನ್ನು ಮೊದಲ ಬಾರಿಗೆ ಬಳಕೆ ಮಾಡ್ತಾ ಇದೆ. ಕೃಷಿ ಬೆಳೆ ಅವಶೇಷಗಳನ್ನು ಬಳಸಿಕೊಂಡು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ ಮತ್ತು ಇದು ಗಾಳಿಯ ಗುಣಮಟ್ಟ ಸುಧಾರಣೆಗೆ ಇದು ಕೊಡುಗೆಯನ್ನು ನೀಡುತ್ತದೆ. CSIR ತಂತ್ರಜ್ಞಾನ ಮತ್ತು ವರ್ಗಾವಣೆ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಲಾಗಿರ್ತಕ್ಕಂಥ ಒಂದು ಈ ಉಪಕ್ರಮವನ್ನು ವಿಕಸಿತ್ ಭಾರತ್ 2047 ತ್ಯಾಜ್ಯದಿಂದ ಸಂಪತ್ತಿಗೆ ಮತ್ತು ಆತ್ಮನಿರ್ಭರ ಭಾರತನಂಥ ಒಂದು ಅಂತಾರಾಷ್ಟ್ರೀಯ ಒಂದು ಆದ್ಯತೆಗಳೊಂದಿಗೆ ಹೊಂದಿಕೆ ಆಗ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾವುದಪ್ಪ ಅಂತಂದರೆ ಭಾರತ ಇದನ್ನು ಪ್ರಥಮ ಬಾರಿಗೆ ಮಾಡಿರ್ತಕ್ಕಂಥದ್ದು. ಹೋಗಿ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಗಲ್ಫ್ ಸಹಕಾರ ಮಂಡಳಿ ರಾಷ್ಟ್ರಗಳ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ಗಲ್ಫ್ ಶೀಲ್ಡ್ 2026 ಯಾವ ದೇಶದಲ್ಲಿ ಪ್ರಾರಂಭ ಮಾಡಿದವು ಅಂತ ಇಲ್ಲಿ ಕೇಳಿದ್ದಾರೆ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಇದೆ, ಕತಾರ್ ಮತ್ತು ಕುವೈತ್ ಅಂತ ಕೊಟ್ಟಿದ್ದಾರೆ. ಇದನ್ನು ಸೌದಿ ಅರೇಬಿಯಾದಲ್ಲಿ ಗಲ್ಫ್ ಶೀಲ್ಡ್ 2026 ಒಂದು ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಪ್ರಾರಂಭ ಮಾಡಿದ್ದಾರೆ. ಸದಸ್ಯ ರಾಷ್ಟ್ರಗಳು ಯಾವ್ಯಾವ ನೋಡಿ, ಬಹರೇನ್, ಕುವೈತ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಒಂದು 8 ರಾಷ್ಟ್ರಗಳು ಇಲ್ಲಿ ಇದ್ದಾವೆ. ಮತ್ತು ಮುಖ್ಯ ಕಚೇರಿ ನೋಡಬಹುದು, ಇದರ ಮುಖ್ಯ ಕಚೇರಿ ಸೌದಿ ಅರೇಬಿಯಾದಲ್ಲಿ ರಿಯಾದ್ನಲ್ಲಿ ಕಂಡು ಬರುತ್ತದೆ. JCC ಅಥವಾ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಇದು 1981ರಲ್ಲಿ ಸೌದಿ ಅರೇಬಿಯಾದಲ್ಲಿ ಇದು ಸ್ಥಾಪನೆ ಆಯಿತು. ಓಕೆನಾ. ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.